ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ಲಾಗ್. ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಬೆಂಗೇರಿ ಬೀಚ್ ಕಡೆಗೆ. ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತಂತೆ. ಹಾಗೆ ಪಣಂಬೂರಲ್ಲಿ ಬಿಟ್ಟರೆ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಸ್ವಲ್ಪ ತುಂಬಾ ಜಾಗ್ರತೆ ಅಂತೆ, ಕಲ್ಲೆಲ್ಲ ಇರುತ್ತಂತೆ. ಹಾಗೆ ನಾನು ಸಹ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಹಾಗೆ ನಿಮಗೀಗ ನೋಡ್ಬೋದು, ಇಲ್ಲೊಂಥರ ಬೋಟ್ ಥರ ಇರುತ್ತೆ. ನಾವು ಯಾವಾಗಲೂ ಸಹ ಇಲ್ಲಿ ಊಟಕ್ಕೆ ಬಂದಿದ್ದು ಒಂದು 2-3 ಸಾರಿ. ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಒಳಗಡೆ ಹೋಗಬೇಕು. ಹಾಗೆ ಇವತ್ತು ಸ್ವಲ್ಪ ಭಾನುವಾರ ಅಲ್ಲ, ಅಷ್ಟು ಜನ ಸಹ ಇರೋದಿಲ್ಲ. ಹಾಗೆ ನೀವು ಅಲ್ಲಿ ಲಾರಿಗಳನ್ನೆಲ್ಲ ನೋಡ್ತಾ ಇರ್ಬೋದು. ಅವು ಲಾರಿಗಳು ಮೀನುಗಳು ತುಂಬಿಕೊಂಡು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇರ್ತವೆ, ಸಪ್ಲೈ ಆಗ್ತಿರ್ತವೆ. ಹಾಗೆ ಇವತ್ತು ರೋಡ್ ಸಹ ಫುಲ್ ಖಾಲಿ. ಇಲ್ಲ ಅಂದರೆ ಬೇರೆ ಟೈಮಲ್ಲಾದರೆ ಫುಲ್ ರೆಶ್ಶು, ಕಾಲಿಡ್ಲಿಕ್ಕೆ ಜಾಗ ಇರಲ್ಲ. ನಾನಿವಾಗ ಬಂದರ್ ಒಳಗಡೆ ಹೋಗ್ತಾ ಇದ್ದೀನಿ. ಈ ರೈಟ್ ಸೈಡಲ್ಲಿ ಸ್ವಲ್ಪ ಆಟೋ ಸ್ಟ್ಯಾಂಡ್ ಇರುತ್ತೆ. ಈ ಕಡೆ ಸುಮಾರು ಅಂಗಡಿಗಳೆಲ್ಲ ಇರುತ್ತೆ. ಹಾಗೆ ಸುಮಾರು ಬೋಟ್ಗಳು ನಿಂತಿರುತ್ತೆ. ನಿಮಗಲ್ಲಿ ಫ್ಲ್ಯಾಗ್ ಎಲ್ಲ ಕಾಣ್ತಿರ್ಬೋದು. ಇದೆಲ್ಲ ಆಲ್ಮೋಸ್ಟ್ ಪಾರ್ಕಿಂಗು. ಬೆಂಗೇರಿ ಕಡೆ ಹೋಗೋರೆಲ್ಲ 2 ವೀಲರ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ಆ್ಯಕ್ಚುಲಿ ಅಲ್ಲಿ ಪಾರ್ಕಿಂಗ್ ಎಲ್ಲ ಇಲ್ಲ. ಹಾಗೆ ನಿಮ್ಗಲ್ಲೊಂದು ಕೌಂಟ್ರ್ ಕಾಣಿಸುತ್ತಲ್ಲ, ಅಲ್ಲಿ 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ನಾವು ಬೋಟ್ ಹತ್ತಬೇಕು. ಹಾಗೆ ಈ ಕೌಂಟ್ರಲ್ಲಿ ನಾವು ಟಿಕೆಟ್ ತೊಗೋಬೇಕು. ನಿಮ್ಗಲ್ಲಿ ನಿಂತ್ಕೊಂಡಿದ್ದಲ್ಲ, ಆ ಬೋಟಿಂದ ಆಚೆಗೆ ಹೋಗ್ಬೇಕು ನಾವು ಬೆಂಗೇರಿ ಕಡೆಗೆ. ನಾನಿವಾಗ ಬೋಟ್ ಹತ್ತಿ ಒಳಗಡೆ ಕೂತ್ಕೊಂಡಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಜನಗಳೆಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ಕಾಯೋದು. ಅಷ್ಟು ಜನ ಎಲ್ಲ ಬರೋದಿಲ್ಲ, ಸ್ವಲ್ಪ ಜನ ಮಾತ್ರ. ಬೋಟು ಸಹ ಇವಾಗ ಹೋಗ್ತಾ ಐತೆ. ಹಿಂದೆ ಹೋಗಿ ಆಮೇಲೆ ಸ್ವಲ್ಪ ಮುಂದೆ ಹೋಗೋದು. ನೀವೇ ನೋಡ್ತಾ ಹೋಗ್ತಾ ಇರೋದನ್ನ. ಆವಾಗಲೇ ನೀವು ನೋಡಿದ್ರಲ್ಲ, ಅಲ್ಲಿ ಫ್ಲ್ಯಾಗ್ ಎಲ್ಲ ಕಾಣ್ತಿದೆ ಅಂದೆಲ್ಲ, ನೀವು ನೋಡ್ಬೋದು. ಇವಾಗ ಸುಮಾರು ಬೋಟ್ಗಳೆಲ್ಲ ನಿಂತಿರುತ್ತೆ. ನೀವು ಕಾಣ್ತಿದ್ದೀರಲ್ಲ, ಅದೆಲ್ಲ ಬೋಟ್ಗಳು ನಿಂತಿರಿ. ಇವತ್ತು ರಜೆ ಎಲ್ಲ. ಹಾಗೆ ನೀವೇ ಸಹ ನೋಡ್ತಾ ಇರ್ಬೋದು, ಅವೆಲ್ಲ ನಿಂತ್ಕೊಂಡು ಬೆಂಗೇರಿ ಕಡೆಗೆ ಬೋಟ್ಗಳು. ಬಂದು ಇಲ್ಲಿ ನಿಂತ್ಕೊಂಡಿದೆ. ನಾವೀಗ ದಡದಲ್ಲಿ ಇಳಿತಾ ಇದ್ದೀವಿ. ನೀವೇ ನೋಡ್ಬೋದು ಬೆಂಗೇರಿ ಅಂತ ಅಲ್ಲಿ. ನಾನು ಕೂಡ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನೀವು ನೋಡ್ತಾ ಇರೋದು ಬೆಂಗೇರಿ. ಇಲ್ಲಿ ಮೀನುಗಳು ತುಂಬ ಹಿಡಿತಾರೆ. ಸಹ ಗೊತ್ತೇ ಇದೆಯಲ್ಲ, ಇದು ಈ ಥರ ಚೆನ್ನಾಗಿದೆ. ಇಲ್ಲೆಲ್ಲ ಬೋಟೆಲ್ಲ ನಿಲ್ಲಿಸಿ ನನಗೆ ತುಂಬಾ ಖುಷಿ ಆಯಿತು. ಈ ಥರ ಎಲ್ಲ ಉಂಟಲ್ಲ ಇಲ್ಲಿ ಅಂತ. ನೀವು ಹಾಗೆ ಸ್ವಲ್ಪ ಮುಂದೆ ಹೋಗುವ ಛತ್ರಪತಿ ಶಿವಾಜಿ ಅವರೊಂದು ಸ್ಟ್ಯಾಚು ಕಾಣಿಸುತ್ತೆ. ನೀವು ನೋಡ್ಬೋದು. ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು, ನಾನು ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುವಾಗ ಬೋಟಲ್ಲೆಲ್ಲ ಒಂಥರ ಗುಡ್ಸ್ಲಕ್ಕೆ ಕಟ್ಟಿ ಎಲ್ಲ ಜನ ಇದ್ದರು. ಹಾಗೆ ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಮೀನೆಲ್ಲ ಒಣಗಿಸಿದ್ರು. ಮೀನುಗಳನ್ನೆಲ್ಲ ಒಣಗಿಸಿ ಆ ಗಾಳೆ ಮೇಲೆಲ್ಲ ಹಾಕಿರ್ಬೋದು. ಅದೆಲ್ಲ ಮೀನುಗಳು ನೀವು ನೋಡ್ಬೋದು. ಎಲ್ಲರೂ ಮೀನು ತಿಂದಿರ್ತೀವಿ ಸಾಧಾರಣ. ಆಗ್ತಿದ್ದಂಗೆ ಆ ಬುಟ್ಟಿಗಳೆಲ್ಲ ತುಂಬಿಸಿಡ್ತಾರಂತೆ ಮೀನುಗಳು. ನೀವು ನೋಡ್ಬೋದು ಎಷ್ಟು ಎಲ್ಲ ಥರದ ಮೀನುಗಳು ಇದ್ದವು ಅಲ್ಲಿ.
ಹಾಗೆ ಎಲ್ಲ ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ನಿಂತಿದ್ದು. ನಾನು ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ದೊಡ್ಡದೊಂದು ಬೋಟ್ ನಿಂತ್ಕೊಂಡಿತ್ತು. ನಾನು ಕೇಳಿದೆ, ಅಣ್ಣ ಅಲ್ಲೊಂದು ನಾನೊಂದು ವೀಡಿಯೋ ಮಾಡ್ಕೋಬೋದು, ಹತ್ತಬೋದು, ಅದ್ರ ಮೇಲೆ ಧಾರಾಳವಾಗಿ ಹತ್ತಪ್ಪ ಅಂತ ಹೇಳಿ. ಸಮುದ್ರ ಮಧ್ಯೆ ಹೋಗಿ ಎಲ್ಲ ಮೀನು ಹಿಡಿಯೋ ಬೋಟಲ್ಲಿ ನಾನು ಸಹ ಹತ್ತು ನನಗೆ ತುಂಬಾ ಖುಷಿ ಆಯಿತು. ನಾನು ಇವಾಗ ಹೋಗ್ತಾ ಇರೋದು ನಾನೇ ಅದು, ನೀವು ನೋಡ್ತಾ ಇರ್ಬೋದೆಲ್ಲ. ತುಂಬ ಖುಷಿ ಆಯಿತು. ಬೋಟ್ಗಳು, ಮೀನು, ದಾರಗಳು, ಅಥವಾ ಬಲೆಗಳು, ನನಗೆ ತುಂಬಾ ಖುಷಿ ಆಯಿತು. ನಾನು ಹೋಗಲ್ಲ ಅಂದ್ಕೊಂಡಿದ್ದೆ ಅದರೊಳಗಡೆ, ಆದರೂ ನನಗೆ ತುಂಬ ಖುಷಿ ಆಯಿತು. ಒಂದು ವೀಡಿಯೋ ಎಲ್ಲ ಮಾಡಿಕೊಂಡೆ ನಾನು. ಇಲ್ಲೆಲ್ಲ ಬರುವಾಗ ಸ್ವಲ್ಪ ಜಾಗ್ರತೆ, ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಹೋಗ್ತಾ ಇರೋದು ರೋಡ್ನ. ಹಾಗೆ ನಾನು ಬೀಚಿಗೆ ಬಂದಾಯಿತು, ನಾನು ಬೆಂಗೇರಿ ಬೀಚ್ಗೆ. ನಾನು ಈಗ ತೋರಿಸ್ತಾ ಇರೋದು ಬೀಚಿಗೆ ನಾನು ಹೋಗ್ತಾ ಇರೋದು. ಸ್ವಲ್ಪ ಕಲ್ಬಂಡೆ ಎಲ್ಲ ಜಾಸ್ತಿ ಇಲ್ಲ, ಕಲ್ಲುಗಳೆಲ್ಲ. ದೂರದಿಂದ ಒಂದು ದೊಡ್ಡ ಶಿಪ್ ಬರ್ತಾಯಿತ್ತು. ಹಾಗೆ ನಾನು ನಿಮಗೆ ಅದೊಂದು ವೀಡಿಯೋ ಮಾಡಲಿಕ್ಕೆ ಸಹ ಹೋಗ್ತಾ ಇದ್ದೀನಿ. ನಿಮಗಲ್ಲಿ ಕಾಣ್ತಾ ಇರ್ಬೋದು ದೊಡ್ಡದೊಂದು ಬೋಟ್ ಬರ್ತಾ ಇರೋದು. ಆದರೂ ಸಹ ನಾನು ಹತ್ರ ಹೋಗಿ ಒಂದು ವೀಡಿಯೋ ಮಾಡಿದ್ದೀನಿ ಅದರದು. ಕೇಳಿದ್ರೆ ಎಲ್ಲಿಗಪ್ಪ ಅಂತಂದರು. ಅಣ್ಣ ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಒಂದು ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಪ್ಪ, ನೀರು ತುಂಬ ಉಂಟು, ಮೆಲ್ಲ ಹೋಗಿ ನಿಧಾನವಾಗಿ ಬರಬೇಕು, ಅಲ್ಲಿ ಯಾರನ್ನೂ ಸಹ ಬಿಡ್ತಿಲ್ಲ ನಾವು ಅಂತಂದರು. ಸರಿ ಅಣ್ಣ ಅಂತಂದು ನಾನು ಕೇಳಿ ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲೊಂದು ದೊಡ್ಡ ಬೋಟ್ ಬರ್ತಿತ್ತಲ್ಲ, ಅದಕ್ಕೊಂದು ನನಗೆ ಆ ಬೋಟ್ ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಅದೊಂದು ವೀಡಿಯೋ ಮಾಡಬೇಕಂತ ನಾನೀಗ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಸಹ ನೋಡಿ. ಬೆಂಗೇರಿ ಬೀಚ್, ದೊಡ್ಡ ದೊಡ್ಡ ಅಲೆಗಳು, ಹಾಗೆ ನೀರು ಸಹ ತುಂಬಾ ಇತ್ತು. ಇಲ್ಲಿ ಸಂಜೆ ಮೇಲೆ ಆಗ್ತಾ ದೊಡ್ಡ ದೊಡ್ಡ ಅಲೆಗಳು ಸಹ ಬರ್ತವೆ. ಅದಕ್ಕೋಸ್ಕರ ಅಲೆಗಳು ತಡಿಲಿಕ್ಕೋಸ್ಕರ ಇಲ್ಲೆಲ್ಲ ಸಹ ತುಂಬಾ ಕಲ್ಲುಗಳು ಹಾಕಿದ್ದಾರೆ, ಸ್ವಲ್ಪ ಅಲೆಗಳು ಸ್ವಲ್ಪ ತಡಿಲಿಕ್ಕೋಸ್ಕರ. ಹಾಗೆ ಇಲ್ಲೆಲ್ಲ ಆಟ ಆಡಲಿಕ್ಕೆಲ್ಲ ಬಿಡೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಸನ್ಸೆಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತಣ್ಣೀರು ಬಾವಿ ಬೀಚಲ್ಲಿ ಕಾಣುತ್ತಿಲ್ಲ ಅಂತ ನಾನು ಹೇಳ, ಆದರೆ ಲೈಟಾಗಿರುತ್ತೆ. ಹಾಗೆ ಈ ಕಡೆ ಬಂದವರು, ಬೆಂಗೇರಿ ಸೈಡ್ ಬಂದವರು ಸ್ವಲ್ಪ ನೀರಿಗೆಲ್ಲ ಇಳಿಲಿಕ್ಕೆ ಹೋಗಬೇಡಿ, ತುಂಬಾ ಆಳ ಇದೆ. ಹಾಗೆ ಇಳಿಜಾರು ಜಾಸ್ತಿ. ಹಾಗೂ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಕೂಡ ಸಮೇತ ಬಂದಾಗ ಇಲ್ಲೊಂದು ಸಾರಿ ವಿಸಿಟ್ ಕೊಡಿ. ಹಾಗೆ ನಾನು ವೀಡಿಯೋ ಹೇಗಿತ್ತಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಕಳಿಸಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಓಕೆ, ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಹಾಗೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನೀವು ತುಂಬಾ ನನಗೆ ಸಪೋರ್ಟ್ ಮಾಡಿ, ಹೇಗಿತ್ತಂತ ವೀಡಿಯೋ ತಿಳಿಸಿ. ಓಕೆ, ಲವ್ ಯು ಆಲ್. ಬಾಯ್.